ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟದ ಎಪಿಸೋಡ್ ಸ್ಟಿಲ್ ರನ್ನಿಂಗ್. ಸೊ ಈಗೇನಾಗ್ತಿದೆ, ಈಗೊಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಆಗೋದ್ರ ಮುನ್ಸೂಚನೆ ಸಿಕ್ಕಂಗೆ ಕಾಣಿಸ್ತಾ ಇದೆ. ಅದು ಹೇಗೆ ಅಂತ ಹೇಳಿದ್ರೆ, DCM DK ಶಿವಕುಮಾರ್ ಒಂದು ಪ್ರೈಮ್ ದಾಳವನ್ನು ಉರುಳಿಸೋದಕ್ಕೆ ಯೋಚನೆಯಲ್ಲಿದ್ದಾರೆ. ಅದೇನು ಅನ್ನೋದನ್ನ ಹೇಳ್ತೀವಿ. ದೆಹಲಿ ಅಂಗಳದಲ್ಲಿ CM ಮತ್ತು DCM ನಡುವೆ ಸಂಧಾನಕ್ಕೆ ವೇದಿಕೆ ಸಿದ್ಧವಾಗ್ತಾ ಇರೋ ಬೆನ್ನಲ್ಲೇ ಸೋನಿಯಾ ಮತ್ತು ರಾಹುಲ್ ಗಾಂಧಿ ಅವರ ಭೇಟಿಗೆ DCM DK ಶಿವಕುಮಾರ್ ಯತ್ನಿಸ್ತಾ ಇದ್ದಾರೆ. ಈ ಮೀಟಿಂಗ್ ಆಗಲಿ ಬರ್ತೀನಿ, ಬಟ್ ಅದಕ್ಕಿಂತ ಮುಂಚೆ ನಂದೊಂದು ವಿಚಾರ ಇದೆ. ಅದೇನಂದರೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವ್ರನ್ನ ಮೀಟ್ ಮಾಡಬೇಕು ಅಂತ ಆ ಸಿದ್ಧತೆಯಲ್ಲಿದ್ದಾರೆ DCM DK ಶಿವಕುಮಾರ್. ಹೈಕಮಾಂಡ್ ಏನೇ ತೀರ್ಮಾನಕ್ಕೆ ಬಂದರೂ ಅದಕ್ಕಿಂತ ಮುಂಚೆ ನಾನು ಒಂದ್ಸಲ ಫೇಸ್ ಟು ಫೇಸ್ ಮಾತಾಡಬೇಕು. ಯಾಕಂದರೆ ನಂದೇನಿದ್ರು ಮಾತುಕತೆಗಳು 2.5 ವರ್ಷದ ಹಿಂದೆ ಆಗಿದ್ದು ಇವ್ರ ಜೊತೆಗೆ. ಸೊ ಅವ್ರ ಜೊತೆಗೆ ಮಾತಾಡ್ಕೊಳ್ತೀನಿ. ಆಮೇಲೆ ಅಲ್ಲಿ ಎಲ್ಲಿ ಸಂಧಾನಕ್ಕೆ ನೀವು ಕರಿತೀರಾ, ಸಂಧಾನದ ಫಾರ್ಮುಲಾ ಏನು ಹೇಳ್ತೀರಾ ಅದನ್ನು ನಾನು ಕೇಳಿಸ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ಐ ವಾಂಟ್ ಟು ಟಾಕ್ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇದು ಯಾಕೆ ಅಂದರೆ ಬಾರ್ಗೇನಿಂಗ್ ಪವರ್ಸ್ ಹೆಚ್ಚಳ ಮಾಡ್ಕೊಳ್ಳೋದಕ್ಕೆ. ಸಾಮಾನ್ಯವಾಗಿ ಈಗ ಮೊದಲ ಸಲ ಈ ಥರದ್ದೆಲ್ಲ ಕಂಪನಿಗಳಾದಾಗ ಯಾರು ಸ್ಟ್ರಾಂಗ್ ಹೆಡ್ಸಲ್ಲಿರ್ತಾರೆ ಅವ್ರದ್ದು ಬಾರ್ಗೇನಿಂಗ್ ಪವರ್ಸ್ ಇನ್ಕ್ರೀಸ್ ಆಗುತ್ತೆ. ಯಾರಿಗೆ ಪಕ್ಷ ಋಣ ಸಂದಾಯ ಮಾಡಬೇಕಾಗಿರುತ್ತೆ ಅವ್ರದ್ದು ಬಾರ್ಗೇನಿಂಗ್ ಪವರ್ಸ್ ಇನ್ಕ್ರೀಸ್ ಆಗುತ್ತೆ. ಆ ಯೋಚನೆನ ಇದಕ್ಕೆ ಹೈಕಮಾಂಡ್ ಏನು ಹೇಳುತ್ತೆ ನೋಡಬೇಕು. ನನಗೆ ನಾನು ಚೀಫ್ ಮಿನಿಸ್ಟರ್ ಮಾಡಿ ಅಂತಲೂ ಇದು ನಮ್ಮ 5-6 ಜನದ ಗುಟ್ಟಿನ ವ್ಯಾಪಾರ. ನಾನು ಇದನ್ನು ಬೈರೋಂಗಾಗಿ ನಾನು ಮಾತಾಡೋದು. ನಾನು ನಂಬಿರೋದು ನಮ್ಮ ಆತ್ಮಸಾಕ್ಷಿ. ನಮ್ಮ ಆತ್ಮಸಾಕ್ಷಿಲಿ ನಾವೆಲ್ಲ ಕೆಲಸ ಮಾಡಬೇಕು. ನನಗೆ ಪಕ್ಷಕ್ಕೆ ಯಾವ ಥರದ ಮುಜುಗರ ತರೋಕ್ಕೂ ನನಗೆ ಇಷ್ಟ ಇಲ್ಲ. ನಮ್ಮ CM ಅವರು ಹಿರಿಯರು, ಅವ್ರು ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ. ಅವ್ರಿಗೂ ನಾವು 7.5 ವರ್ಷ ಈಗಾಗಲೇ ಮುಗಿಸಿದ್ದಾರೆ. ಇನ್ನು ನೆಕ್ಸ್ಟ್ ಬಜೆಟು ಮಂಡಿಸ್ತೀನಿ ಅಂತ ಹೇಳ್ತಾರೆ, ಭಾಳ ಸಂತೋಷ. ಅಪೋಸಿಷನ್ ಲೀಡರ್ ಆಗಿದ್ದಾರೆ, ಅವರು ದುಡಿದಿದ್ದಾರೆ, ಅವರು ಪಕ್ಷ ಕಟ್ಟಿದ್ದಾರೆ. ಸೊ ನಾವೆಲ್ಲ ಸೇರಿ ಮುಂದಕ್ಕೆ 28 ಗುರಿ ನೋಡಿ 29 ಗುರಿ ನಾವು ನೋಡಬೇಕು. ಅದು ನಮ್ಗೆ ಭಾಳ ಮುಖ್ಯ. ನಮ್ಗಿನ್ನ ಕಾರ್ಯಕರ್ತರು ಪ್ರಾಣ ಕೊಟ್ಟು ಈ ಸರ್ಕಾರ ತಂದಿರೋರು ಕಾರ್ಯಕರ್ತರು, ಆಮೇಲೆ ನೆಕ್ಸ್ಟ್ ಲೀಡ್ರುಗಳು, MLAಗಳು, ಫಲಾನುಭವಿಗಳು. ಬಟ್ ಏನೂ ಇಲ್ವಲ್ಲ ನೋಡಿ, ಇವ್ರಿಗೆಲ್ಲ ಏನೂ ಇಲ್ವಲ್ಲ. ಇವ್ರಿಗೆ ಯಾವ ಅಧಿಕಾರನೂ ಕೊಟ್ಟಿಲ್ವಲ್ಲ. ಇವ್ರಿಗೆಲ್ಲ ಎಲ್ಲ ಬಾವುಟ ಕಟ್ಟಿರೋರು, ಬಡ್ದಾಡಿರೋರು, ಕೇಸ್ ಹಾಕ್ಸ್ಕೊಂಡಿರೋರು ಎಲ್ಲ ಇವರೇ. ಈಗ ಮೇಕೆದಾಟು ಯಾತ್ರೆ, ಇವರೆಲ್ಲ ಮೇಕೆದಾಟು ಯಾತ್ರೆಯಲ್ಲಿ ನಡೀತೀನಂತ ನಾನೇ ತೀರ್ಮಾನ ಮಾಡಿದೆ. ನಾನು ಸಿದ್ದರಾಮಯ್ಯ ಇಬ್ಬರು ತೀರ್ಮಾನ ಮಾಡಿದೆ. ಹಗಲು ರಾತ್ರಿ ಇವರೆಲ್ಲ ಎಷ್ಟು ಶ್ರಮಪಟ್ಟು ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋರಾಟ ಮಾಡೋದಕ್ಕೆ ಇವತ್ತು ನ್ಯಾಯಾಲಯ ಇವ್ರ ಪರವಾಗಿ ತೀರ್ಪು ಕೊಟ್ಟಿದೆ. ಸೊ ಹಂಗೆ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ಡೀಟೇಲ್ಸ್ ಕೊಡ್ತಾರೆ ಸುಖೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಸುಖೇಶ್, ಈಗ DK ಶಿವಕುಮಾರ್ ಹಠ ಹಿಡಿಯೋದಾಗ ಮುಂದಾಗ್ತಿದ್ದಾರೆ ಅನ್ನೋ ಮುನ್ಸೂಚನೆ. ಸೊ 29ಕ್ಕಿಂತ ಮುಂಚೆ ಅವ್ರಿಗೊಂದು ವೇದಿಕೆಯನ್ನು ಕೊಡ್ತಾರಾ? ಕೇಳಿಸಿಕೊಳ್ಳುವಂತಹ ಕಿವಿಗಳಾಗತ್ತಾ ಹೈಕಮಾಂಡ್? ಏನು ಸಾಧ್ಯತೆ ಇದೆ? ಸಹಜ. ಯಾಕಂದರೆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಅನ್ನುವಂಥದ್ದು, ಹೈಕಮಾಂಡ್ ನಿಷ್ಠ ಕಾರ್ಯಕರ್ತ ಅನ್ನುವಂಥದ್ದು ಮೊದಲಿಂದಲೂ DK ಶಿವಕುಮಾರ್ಗೆ ಇರುವಂಥ ಒಂದು ಪ್ಲಸ್ ಪಾಯಿಂಟ್. ಜೊತೆಗೆ ಸೋನಿಯಾ ಗಾಂಧಿಯವರ ಜೊತೆಗಿರ್ಬೋದು, ಪ್ರಿಯಾಂಕಾ ಗಾಂಧಿಯವರ ಜೊತೆಗಿರ್ಬೋದು ಒಡನಾಟವನ್ನು ಕೂಡ ಹೊಂದಿರುವಂಥವ್ರು. ಅವರು ಯಾವುದೇ ಕಾರಣಗಳಿದ್ರು ಕೂಡ ತುಂಬ ನಂಬಿಕೆ ಹೊಂದಿರುವಂಥ ನಾಯಕ ಅನ್ನುವಂಥದ್ದು. ಇವೆಲ್ಲವೂ ಸಹಜವಾಗಿ ಕೈ ಹಿಡಿಬಹುದು ಅನ್ನುವಂಥ ಒಂದು ಲೆಕ್ಕಾಚಾರ. ಹಾಗಾಗಿ 29ನೇ ತಾರೀಕು ನಡೆಯುವಂತಹ ಸಂಧಾನ ಮಾತುಕತೆಗೂ ಮುಂಚಿತವಾಗಿಯೇ ಹೈಕಮಾಂಡ್ನ ಪ್ರಮುಖ ನಾಯಕರುಗಳನ್ನ ಭೇಟಿ ಮಾಡಬೇಕು ಅನ್ನುವಂಥದ್ದು, ಅದು ಒಂದು ತಮ್ಮ ಪಕ್ಷ ನಿಷ್ಠೆಯನ್ನು ರೀಕಾಲ್ ಮಾಡುವಂಥದ್ದು ಇರ್ಬೋದು, ಅಥವಾ ಹಿಂದೆ ತಮಗೆ ಕೊಟ್ಟಂಥ ಮಾತನ್ನು ಒಮ್ಮೆ ರೀಕಾಲ್ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರವೂ ಇರ್ಬೋದು. ಅದು ಸಹಜವಾಗಿ ಒಂದಷ್ಟು ಶಕ್ತಿ ನೀಡುತ್ತೆ ಅನ್ನುವಂಥ ಲೆಕ್ಕಾಚಾರ DCM DK ಶಿವಕುಮಾರ್ ಅವರಿಗೆ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಈ ಬಾರಿಯ ತಮ್ಮ ಕ್ಲೈಮ್ನಲ್ಲಿ ತಮಗೆ ಸಾಧ್ಯ ಇರುವಂತಹ ಹೈಕಮಾಂಡ್ ಮಟ್ಟದ ಎಲ್ಲ ಒಂದು ಶಕ್ತಿಯನ್ನು ಕೂಡ ಬಳಸಿಕೊಂಡು ಈ ಬಾರಿ ನಿರ್ಧಾರಕ್ಕೆ ಬರಬೇಕು ಅಥವಾ ನಿರ್ಣಾಯಕವಾದಂತಹ ಒಂದು ಕಾಂಪ್ರಮೈಸಿಂಗ್ ಮೀಟಿಂಗ್ಗೆ ಹೋಗಬೇಕು ಅನ್ನುವಂಥ ಲೆಕ್ಕಾಚಾರಕ್ಕೆ DCM DK ಶಿವಕುಮಾರ್ ಮುಂದಾದಂತೆ ಕಾಣಿಸ್ತಾ ಇದೆ. ಮಮತಾ.